ನಮಸ್ಕಾರ ಸ್ನೇಹಿತರೆ, ನೀವು 45ನೇ ಬಾರಿ ಭೇಟಿ ಆಗ್ತಾ ಇದ್ದೇವೆ. ಇಂದಿನ ಈ ಸಂಚಿಕೆಗೆ ಒಂದು ಹಿನ್ನೆಲೆ ಇದೆ. ತಮಗೆ ಗೊತ್ತಿದ್ದ ಹಾಗೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳಾಗಿ ಪರಿವರ್ತನೆ ಆಗ್ತಾ ಇವೆ. ಅಂತಹ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಕ್ಕೆ ನಾನು ಕೆಲವು ದಿನಗಳ ಹಿಂದೆ ಹೋಗಿದ್ದೆ. ಅಲ್ಲಿ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯಕ್ಕೆ ಹೋದರೆ ನಾವು ರಿಜಿಸ್ಟ್ರಾರನ್ನು ಭೇಟಿ ಮಾಡಬೇಕು. VC ಅವರಿಗೆ ಭೇಟಿ ಮಾಡಿದಾಗ ರಿಜಿಸ್ಟ್ರಾರ್ ಅವರನ್ನು ತಾವು ಕಾಡಿ ಅಂತ ಹೇಳಿದರು. ಅಲ್ಲಿ ಹೋದಾಗ ಹಾಗೆ ಕುಶಲೋಪರಿ ಮಾತನಾಡ್ತಾ ತಾವು ಈ ಸಂಸ್ಥೆಯಲ್ಲಿ ಪಾಠ ಮಾಡಿದ್ರ, ಪ್ರಾಧ್ಯಾಪಕರಾಗಿದ್ರ ಅಂತ ಕೇಳಿದೆ. ಅವರು ಹೀಗೆ ಹೇಳಿದರು, ನೋ ಐ ಆಮ್ ಎನ್ ಅಲುಮ್ನಿ ಆಫ್ ದಿಸ್ ಕಾಲೇಜ್ ಅಂತ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು ಸ್ನೇಹಿತರೆ. ಈ ಉನ್ನತ ಹುದ್ದೆಯಲ್ಲಿ ಇರುವವರು ಬಹಳ ಜೋಪಾನದಿಂದ ಇಂಗ್ಲೀಷ್ ಪದಗಳನ್ನು ಬಳಸಬೇಕು. ನೋಡಿ, ಅದರ ಅರ್ಥ ಇದ್ದಿದೆ ನೋಡಿ, ಇಲ್ಲಿದೆ. ಅಲುಮ್ನಿ ಅಂತ ಅಂದರೆ ಸಾಮಾನ್ಯವಾಗಿ ನೋಡಿ 4 ಪದಗಳಿಗೆ ಬದಲಾಗಿ ಬಹಳಷ್ಟು ಜನ ಒಂದೇ ಒಂದು ಪದ ಅದು ತಪ್ಪಾಗಿ ಬಳಸ್ತಾ ಇದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿದ್ದರಿಂದ ಇವತ್ತಿನ ಈ ಪಾಠವನ್ನು ಇಟ್ಕೊಂಡಿದ್ದೇನೆ. ಅಲುಮ್ನಿ ಆ್ಯಕ್ಚುಲಾಗಿ ಅದು ಅಲುಮ್ನಿ ಅಂತಾರೆ ತುಂಬ ಜನ, ಅದು ಅಲುಮ್ನೈ ಹೇಳಬೇಕು. ALUMNI ಅದು ಅಲುಮ್ನೈ, ಅದು ಅಲುಮ್ನಿ ಅಂತ ಹೇಳ್ತಾರೆ. ಹಾಗಂದ್ರೆ ಅರ್ಥ ಅದು ಬಹುವಚನ, ಒಬ್ಬರಿಗೆ ಬಳಸುವ ಹಾಗಿಲ್ಲ. ಅದನ್ನು ಒಬ್ಬರಿಗೆ ಬಳಸಬೇಕಾದ್ರೆ ಬೇರೆ ಪದ ಇದೆ ಅಂತ ಹೇಳ್ತೇನೆ. ಅಂದರೆ ನಾವು ನೋಡಿ, ನಾವು ಇದ್ದಾಗ ಬಹುವಚನಕ್ಕೆ ಬಳಸೋದು. ಅದರ ಬಹುವಚನ ಬರೀ ಮೇಲೆಗೆ ಪುರುಷ ಬಹುವಚನಕ್ಕೆ ಬಳಸಬೇಕಾದ ಪದ. ಒಬ್ಬ ವ್ಯಕ್ತಿಗೆ ನಾನು ಒಬ್ಬನೇ ಇದ್ದಾಗ ವಿ ಅಂತ ಹೇಳೋದಿಲ್ಲ. ಕನ್ನಡದಲ್ಲಿ ಹೇಳ್ತೇವೆ, ಸ್ವಾಮೀಜಿಗಳು ಎಲ್ಲರೂ ನಾವು ಅಂತ ಹೇಳ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಎಲ್ಲೂ ಆ ಪ್ರಸಂಗ ಬರೋದಿಲ್ಲ. ಒಬ್ಬನೇ ಇದ್ದರೆ ಐ ಅಂತಲೇ ಹೇಳಬೇಕು. ಅದಕ್ಕೋಸ್ಕರ ಇದನ್ನು ಹೇಳಿದೆ. ಆಮೇಲೆ ಈ ರೀತಿ ನನ್ನ ಕಿವಿಗೆ ತಪ್ಪಾಗಿ ಬಿದ್ದವನ್ನು ಆದಷ್ಟು ಪ್ರಯತ್ನಪಟ್ಟು ಅದರ ನಿಜರೂಪವನ್ನು ತಮಗೆ ತಿಳಿಸ್ಬೇಕು ಅನ್ನೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೇನೆ. ಈಗ ನೋಡಿ ಸ್ನೇಹಿತರೆ, ನೋಡಿ ಹೀಗೆ ಹೇಳ್ತೇವೆ, ಹಿ ಈಸ್ ಎನ್ ಅಲುಮ್ನೈ ಆಫ್ ದಿಸ್ ಕಾಲೇಜ್. ಇದು ತಪ್ಪು, ಯಾಕೆಂದರೆ ಅಲ್ಲಿ ಏಕ ವ್ಯಕ್ತಿ ಇದ್ದಾನೆ. ಆದರೆ ಐ ಆಮ್ ಅನ್ ಅಲುಮ್ನೈ ಆಫ್ ದಿಸ್ ಕಾಲೇಜ್, ಅದು ತಪ್ಪು. ಅದು ಈ ಅಲುಮ್ನೈ ALUMNI ಅನ್ನುವುದು ಬಹುವಚನ. ಈ ಸಂಸ್ಥೆಯ, ಈ ಶಾಲೆಯ, ಈ ಕಾಲೇಜಿನ, ಈ ವಿಶ್ವವಿದ್ಯಾನಿಲಯ ಹಳೆಯ ಪುರುಷ ವಿದ್ಯಾರ್ಥಿಗಳು ಅಂತ. ವಿದ್ಯಾರ್ಥಿಗಳು ಅಂದರೆ ಸಾಮಾನ್ಯವಾಗಿ ಪುರುಷರು ಅಂತ ಅರ್ಥ ಆಗ್ತದೆ. ಈಗ ಕಾಮನ್ ಜೆಂಡರ್ ಮಾಡಿಬಿಟ್ಟಿದ್ದಾರೆ. ಅದನ್ನು ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅದು ಹೇಳ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ಇದು ತಪ್ಪು ಸ್ನೇಹಿತರೆ. ಯಾಕೆಂದರೆ ಇದು ಬಹುವಚನಕ್ಕೆ ಒಬ್ಬರಿಗೆ ಬಳಸುವಾಗಿಲ್ಲ. ಐಗೆ ಆಗಲಿ, ಹೀಗೆ ಆಗಲಿ, ಶೀಗೆ ಆಗಲಿ ಬಳಸುವಾಗಿಲ್ಲ. ಅದರ ಬದಲಾಗಿ ನೋಡಿ, ಹಿ ಈಸ್ ಆನ್ ಅಲುಮ್ನಸ್. ನೋಡಿ, ಹಿ ಈಸ್ ಆನ್ ಅಲುಮ್ನಸ್ ಆಫ್ ದಿಸ್ ಕಾಲೇಜ್ ಈಸ್ ಕರೆಕ್ಟ್. ಹಿ ಈಸ್ ಆನ್ ಅಲುಮ್ನಸ್ ಆಫ್ ದಿಸ್ ಕಾಲೇಜ್. ALUMNS ಅಲುಮ್ನಸ್ ಅಂತ ಹೇಳಬೇಕು. ಇದು ಏಕವಚನ. ಬಹಳಷ್ಟು ಜನ ನಾನು ಕೇಳಿದ್ದೇನೆ. ಈ ಪದವನ್ನು ನಾನು ಬಹಳ ಲೇಟಾಗಿ ನೋಡಿದೆ. ಎಲ್ಲ ಕಡೆ ಹೀಗೆ ಬಳಸ್ತಾರೆ. ಅದು ಐ ವಾಸ್ ಎ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಅಂತ ಹೇಳ್ಬೋದು. ನಾನು ಈ ಕಾಲೇಜ್ ಹಳೆಯ ವಿದ್ಯಾರ್ಥಿ ಆಗಿದ್ದೆ ಅಂತ ಹೇಳ್ಬೋದು. ಐ ವಾಸ್ ಹೇಳ್ಬೋದು. ಇದು ಸ್ಟ್ಯಾಂಡರ್ಡ್ ಪದ ಅಂತ ಹೇಳ್ಬಿಟ್ಟು ಹೀಗೆ ಬಳಸ್ತಾರೆ. ತಪ್ಪಾಗಬಾರ್ದು. ನಾನು ಬಹಳಷ್ಟು ನೋಡಿದ್ದೇನೆ ಇದನ್ನು. ನೋಡಿ, ಪುರುಷ ಇದ್ದಾಗ ನೋಡಿ, ಪುರುಷರಿಗೆ ಅಲುಮ್ನಸ್ ಅಂತ ಒಬ್ಬ ಇದ್ದಾಗ, ನಾನು ಗಂಡಸಾಗಿರೋದ್ರಿಂದ, ನಾನು ಪುರುಷ ಆದ್ದರಿಂದ ಐ ಆಮ್ ಅನ್ ಅಲುಮ್ನಸ್ ಆಫ್ ದಿಸ್ ಕಾಲೇಜ್ ಅಥವಾ ದಿಸ್ ಯೂನಿವರ್ಸಿಟಿ. ನಾನು ಹೀಗೆ ಹೇಳ್ಬೋದು, ಐ ಆಮ್ ಅನ್ ಅಲುಮ್ನಸ್ ಆಫ್ ಮೈಸೂರು ಯೂನಿವರ್ಸಿಟಿ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ. ಐ ಆಮ್ ಅಲುಮ್ನಸ್ ಆಫ್ ಮೈಸೂರು ಮಹಾರಾಜ ಕಾಲೇಜ್. ನಾನು ಮಹಾರಾಜ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ನೋಡಿ, ಅಲುಮ್ನಿ ಒಬ್ಬರಿಗೆ ಬಳಸಬಾರ್ದು. ಅಲುಮ್ನೈ ಅಂತ ಹೇಳಬೇಕು. ಅದನ್ನು ಒಬ್ಬರಿಗೆ ಬಳಸಬಾರ್ದು. ನೋಡಿ, ಹಿ ಈಸ್ ಎನ್ ಅಲುಮ್ನಸ್, ಇದು ಕರೆಕ್ಟು. ಈ ಅಲುಮ್ನೈ ಅನ್ನುವುದನ್ನು ಬಹುವಚನ, ಇದು ಅಲುಮ್ನಸ್ ಏಕವಚನ. ಇದು ನೋಡಿ ಮ್ಯಾಸ್ಕ್ಲೈನ್ ಜೆಂಡರ್, ಪುರುಷರಿಗೆ ಸಂಬಂಧಪಟ್ಟಿದ್ದು. ಗಂಡಸರಿಗೆ ಹೇಳಬೇಕಾದ್ರೆ ತುಂಬ ಜನ ಇದ್ದಾಗ ಅಲುಮ್ನೈ ಪುರುಷರು, ಅಲುಮ್ನೈ ನೋಡಿ ಇಲ್ಲಿ ಅಲುಮ್ನಸ್ ಏಕವಚನ. ಒಬ್ಬ ಇದ್ದಾಗ, ಒಬ್ಬ, ನಾನು, ಅವನು ಇದ್ದಾಗ. ಹಾಗೆ ನೋಡಿ ಸ್ನೇಹಿತರೆ, ಶಿ ಈಸ್ ಎನ್ ಅಲುಮ್ನಿ. ನೋಡಿ, ALUMNAE ಇದು ಅಲುಮ್ನಿ ಅಂತ. ಇದಕ್ಕೆ ನೋಡಿ, ಅದು ನೈ, ಇದು ನೇ, ಇದು ಆಫ್ ದಿಸ್ ಕಾಲೇಜ್.
ಆಕೆ ಈ ವಿಶ್ವವಿದ್ಯಾಲಯದ ಅಥವಾ ಈ ಕಾಲೇಜಿನ ವಿದ್ಯಾರ್ಥಿನಿ, ಇದು ತಪ್ಪು. ALUMNAE ಅಲುಮ್ನೆ ಇದು ಹೇಳಬೇಕು, ಇದು ತಪ್ಪು. ಇದು ಮಹಿಳೆಯರ ಬಹುವಚನ. ಮಹಿಳೆಯರಿಗೆ ಹಳೆಯ ವಿದ್ಯಾರ್ಥಿನಿಯರು ಅಂತ ಹೇಳಬೇಕಾದ್ರೆ ಅಲುಮ್ನೆ ಹೇಳಬೇಕು, ಶೀಗೆ ಹೇಳೋ ಹಾಗಿಲ್ಲ. ನೋಡಿ, ಶಿ ಈಸ್ ಎನ್ ಅಲುಮ್ನೆ ಆಫ್ ದಿಸ್ ಕಾಲೇಜ್, ತಪ್ಪು. ನೋಡಿ, ಶಿ ಈಸ್ ಎನ್ ಅಲುಮ್ನಾ, ಶಿ ಈಸ್ ಎನ್ ಅಲುಮ್ನಾ. ALUMNA ಸ್ತ್ರೀಯರಿಗೆ. ನೋಡಿ, ಒಬ್ಬ ಸ್ತ್ರೀ ಇದ್ದಾಗ, ಒಬ್ಬ ಹೆಣ್ಣುಮಗಳಿದ್ದಾಗ ಆಕೆ ಆ ಸಂಸ್ಥೆಯಲ್ಲಿ ಓದಿದ್ರೆ ಶಿ ಈಸ್ ಎನ್ ಅಲುಮ್ನಾ ಅಂತ ಹೇಳಬೇಕು. ಶಿ ಈಸ್ ಎನ್ ಅಲುಮ್ನಾ ಆಫ್ ದಿಸ್ ಕಾಲೇಜ್, ಕರೆಕ್ಟ್. ಶಿ ಈಸ್ ಎನ್ ಅಲುಮ್ನೆ ಆಫ್ ದಿಸ್ ಕಾಲೇಜ್, ತಪ್ಪು. ALUMNAE ಬಹುವಚನ. ಸ್ತ್ರೀಯರು ಈ ಸಂಸ್ಥೆಯ ಎಲ್ಲರೂ, ಈ ಸ್ತ್ರೀಯರೆಲ್ಲ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿನಿಯರು ಅಂತ ಹೇಳಬೇಕಾದ್ರೆ ವಿದ್ಯಾರ್ಥಿನಿಯರಿಗೆ ಬಳಸಬೇಕು. ಹಳೆಯ ವಿದ್ಯಾರ್ಥಿನಿಗಳು ಈ ಸಂಸ್ಥೆಯ ಗೊತ್ತಾಯ್ತಾ. ಫಾರ್ಮರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ, ಫಾರ್ಮರ್ ಫೀಮೇಲ್ ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ಆರ್ ಸ್ಕೂಲ್ ಆರ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಅದಕ್ಕೆ ಶಿ ಈಸ್ ಎನ್ ಅಲುಮ್ನಾ ಆಫ್ ದಿಸ್ ಕಾಲೇಜ್ ಅನ್ಬೇಕು. ನೋಡಿ, ಅಲುಮ್ನಾ ಮತ್ತು ಅಲುಮ್ನಸ್. ಅಲುಮ್ನಸ್ ಒಬ್ಬ ಇದ್ದಾಗ ಒಬ್ಬ ಪುರುಷನಿಗೆ ಹೇಳಬೇಕಾದ್ದು ಅಲುಮ್ನಸ್ ಅಂತ ಹೇಳಬೇಕು, ಒಬ್ಬ ಸ್ತ್ರೀಗೆ ಹೇಳಬೇಕಾದ್ದು ಅಲುಮ್ನಾ ಹೇಳಬೇಕು. ಹಾಗೆಯೇ ಒಬ್ಬರಿಗಿಂತ ಹೆಚ್ಚು ಪುರುಷರಿದ್ದಾಗ ಅಲುಮ್ನೆ ಹೇಳಬೇಕು, ಒಬ್ಬರಿಗಿಂತ ಹೆಚ್ಚು ಸ್ತ್ರೀಯರಿದ್ದಾಗ ಅಲುಮ್ನೆ ಹೇಳಬೇಕು. ಸ್ಪೆಲ್ಲಿಂಗ್ ನೋಡ್ಕೋಬೇಕು. ಇಲ್ಲಿ ನೋಡಿ 4 ಪದಗಳಿವೆ ಸ್ನೇಹಿತರೆ. ನಾನು ಬಹಳಷ್ಟು ಬಾರಿ ಈ ಪದವನ್ನು ನನ್ನ ಕಿವಿಗೆ ಬಿದ್ದಿರೋದು ಒಂದೇ ಪದ. ನೋಡಿ, 3 ಪದಗಳು ಮುಚ್ಚಿ ಹೋಗ್ಬಿಟ್ಟಿದ್ದು, ಇವು ಜನಕ್ಕೆ ಪರಿಚಯ. ಆ ಒಂದು ದೃಷ್ಟಿಯಿಂದ ಇದನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ದಯವಿಟ್ಟು ಸಾಧ್ಯವಾದಷ್ಟು ಅದನ್ನು ತಮ್ಮ ಸ್ನೇಹಿತರು ಮತ್ತು ತಮ್ಮ ಗೆಳೆಯರಿಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಈ ಭಾಗ ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ಈ ರೀತಿ ತುಂಬ ವಿದ್ಯಾವಂತರು ಮಾಡುವ ತಪ್ಪುಗಳನ್ನು ತಮ್ಮ ಗಮನಕ್ಕೆ ನಾನು ತರ್ತೇನೆ. ನಾವು ತಿದ್ಕೊಳ್ಳೋಣ, ನನ್ನನ್ನು ಸೇರಿಸಿ ನಾವು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮುಂದಿನ ಸಂಚಿಕೆಯಲ್ಲಿ ಈ ರೀತಿ ಇನ್ನೊಂದು ಸ್ಟ್ಯಾಂಡರ್ಡ್ ಪದ ಹೇಗೆ ತಪ್ಪು ಬಳಸ್ತಾರೆ ಜನ, ಬಳಸ್ತೀವಿ, ಅದನ್ನು ಚರ್ಚೆ ಮಾಡೋಣ. ನಮಸ್ಕಾರಗಳು.